ಮೆಟ್ರೋ ನಿಲ್ದಾಣಗಳಲ್ಲಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ BMRCL ಒಂದು ಕ್ರಮಕ್ಕೆ ಮುಂದಾಗಿದೆ. ಏನದು? ಇದು ಎಷ್ಟರ ಮಟ್ಟಿಗೆ ಇಂಥ ಆತ್ಮಹತ್ಯೆಯ ಪ್ರಕರಣಗಳನ್ನು ತಡೆಯುತ್ತೆ ನೋಡ್ತಾ ಹೋಗೋಣ. ಮೆಟ್ರೋ ನಿಲ್ದಾಣಗಳಲ್ಲಿ ಸಾಲು ಸಾಲು ಆತ್ಮಹತ್ಯೆ ಪ್ರಕರಣ. ಈ ಆತ್ಮಹತ್ಯೆಯನ್ನು ತಡೆಯುವ ಬಗ್ಗೆ BMRCLನಿಂದ ಕ್ರಮಕ್ಕೆ ಮುಂದು. ಪ್ಲಾಟ್ಫಾರ್ಮ್ ಸ್ಕ್ರೀನ್ ಡೋರ್ ಅಳವಡಿಕೆಗೆ BMRCL ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಎಲ್ಲ ಮೆಟ್ರೋ ನಿಲ್ದಾಣಗಳಲ್ಲೂ ಸ್ಕ್ರೀನ್ ಡೋರ್ ವ್ಯವಸ್ಥೆಯನ್ನು ಕಲ್ಪಿಸುವಂತಹ ನಿಟ್ಟಿನಲ್ಲಿ BMRCL ನಿರ್ಧಾರವನ್ನು ತೆಗೆದುಕೊಂಡಿದೆ. ಬಹಳ ಮುಖ್ಯವಾಗಿ ಮೆಟ್ರೋ ಆದ ಸಂದರ್ಭದಲ್ಲಿ ಹೊರ ದೇಶಗಳಲ್ಲಿ, ಹೊರ ರಾಜ್ಯಗಳಲ್ಲಿ ಇದ್ದಾಗ ಅವುಗಳಿಂದ ಒಂದಷ್ಟು ಇನ್ಪುಟ್ಸನ್ನು ತಗೊಬಂದು ಬೆಂಗಳೂರಿನಲ್ಲಿ ಮೆಟ್ರೋ ಸೇವೆ ಅಂದಾಗ ಹೀಗಿರಬೇಕು ಅನ್ನುವಂತಹ ಕೆಲವೊಂದು ಹೊಸ ಹೊಸ ಐಡಿಯಾಗಳನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ವಿದೇಶಗಳಲ್ಲಿ ನೀವು ಗಮನಿಸಬಹುದು, ಯಾವುದೇ ಮೆಟ್ರೋ ರೈಲು ಸಂಚಾರ ಆಗುತ್ತೆ, ಅದು ವಿದ್ಯುತ್ ಶಕ್ತಿಯಿಂದ ಓಡುತ್ತೆ ಅಂದ ಸಂದರ್ಭದಲ್ಲಿ ಪ್ಲ್ಯಾಟ್ಫಾರ್ಮ್ ಸ್ಕ್ರೀನ್ ಡೋರನ್ನು ಡೆಫಿನೆಟ್ಲಿ ಅಳವಡಿಕೆ ಮಾಡಿರ್ತಾರೆ. ನೋಡಿ, ನಮ್ಮ ಮೆಟ್ರೋ ಸೇವೆ ಕಳೆದ ಹಲವಾರು ವರ್ಷಗಳಿಂದ ಇದೆ. ಆದರೆ ಇಲ್ಲಿ ಸ್ಕ್ರೀನ್ ಡೋರ್ ಅಳವಡಿಕೆಯ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಿರಲಿಲ್ಲ. ಕೇವಲ ಒಂದು ಪ್ಲ್ಯಾಟ್ಫಾರ್ಮ್ಗೆ ಸಂಬಂಧಪಟ್ಟಂತೆ ಇಬ್ಬರು ಸೆಕ್ಯೂರಿಟಿ ಅಷ್ಟೇ ಇರ್ತಾರೆ. ಒಂದು ಪಕ್ಷ ಪ್ಲ್ಯಾಟ್ಫಾರ್ಮ್ ಸ್ಕ್ರೀನ್ ಡೋರ್ ಅಳವಡಿಕೆ ಆಗಿದ್ದೇ ಅಲ್ಲಿ ಖಂಡಿತವಾಗ್ಲೂ ಇಂಥ ಆತ್ಮಹತ್ಯೆಯಂತಹ ಪ್ರಕರಣಗಳಿರ್ಬೋದು, ಅಥವಾ ಏನೋ ವಸ್ತುಗಳು ಕೆಳಗೆ ಬಿತ್ತು ಅಂತ ಟ್ರ್ಯಾಕ್ಗೆ ಇಳಿಯುವಂತಹ ಕೆಲವೊಂದು ಘಟನೆಗಳನ್ನು ಖಂಡಿತ ಅವಾಯ್ಡ್ ಮಾಡಬಹುದು. ನೀವೇನು ನೋಡಿ, ಈಗ ಮೆಟ್ರೋ ಸಂಚಾರ ಮಾಡ್ತಾ ಇದೆಯಲ್ಲ, ನೀವು ಅಲ್ಲಿ ಗಮನಿಸಬಹುದು, ಎರಡು ಯೆಲ್ಲೋ ಕಲರ್ನ ಮಾರ್ಕನ್ನು ಮಾಡಿದ್ದಾರೆ, ಲೈನನ್ನು ಎಳೆದಿದ್ದಾರೆ. ಅಲ್ಲಿ ಪ್ಲ್ಯಾಟ್ಫಾರ್ಮ್ ಸ್ಕ್ರೀನ್ ಡೋರ್ ಅಳವಡಿಕೆ ಮಾಡಿದಲ್ಲಿ ಖಂಡಿತವಾಗ್ಲೂ ಇಂಥ ಅಪಾಯಗಳನ್ನು ತಕ್ಕ ಮಟ್ಟಿಗೆ ಖಂಡಿತವಾಗ್ಲೂ ತಪ್ಪಿಸಬಹುದು. ಸೊ ಹಾಗಾಗಿ BMRCL ಕೂಡ ಇಂಥ ಅನಾಹುತಗಳನ್ನು ತಡೆಯೋದಕ್ಕೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ. ಅದ್ಯಾವುದು ಅಂತ ಹೇಳಿದ್ರೆ, ನೀವೇನು ಮೆಟ್ರೋ ಹತ್ತಬೇಕು ಅಂದಾಗ ಡೋರ್ ಓಪನ್ ಆಗುತ್ತಲ್ಲ, ಅದಕ್ಕೂ ಪೂರ್ವದಲ್ಲೇ ಮತ್ತೊಂದು ಸ್ಲೈಡ್ ಡೋರ್ ಇರುತ್ತೆ. ಸೊ ಆ ಸ್ಲೈಡ್ ಡೋರ್ನ ಇಡೀ ಪ್ಲ್ಯಾಟ್ಫಾರ್ಮ್ ಪೂರ್ತಿ ಅಳವಡಿಕೆ ಮಾಡಿದಲ್ಲಿ ಖಂಡಿತವಾಗಲಿ ಯಾವುದೇ ಸಾರ್ವಜನಿಕರು ಟ್ರ್ಯಾಕ್ ಹತ್ತಿರ ಹೋಗೋದು ಅಸಾಧ್ಯವಾಗುತ್ತೆ. ಹಾಗಾಗಿ ಇಂಥ ಅನಾಹುತಗಳನ್ನು ಖಂಡಿತ ತಡಿಬಹುದು. ಆ ನಿಟ್ಟಿನಲ್ಲಿ BMRCL ಅತ್ಯುತ್ತಮ ಚಿಂತನೆಯನ್ನು ಮಾಡಿದೆ. ನೋಡಿ, ಸೆಕ್ಯೂರಿಟಿ ಸಿಬ್ಬಂದಿ ಸಂಖ್ಯೆ ಹೆಚ್ಚಳಕ್ಕೂ ಕೂಡ BMRCL ಮುಂದಾಗಿದೆ. ಇದು ಕೂಡ ಮುಖ್ಯವಾದಂಥ ವಿಚಾರ. ಸೊ ನೋಡಿ, ಗ್ರಾಫಿಕ್ಸ್ನ ಮೂಲಕ ನಿಮಗೆ ಪ್ಲ್ಯಾಟ್ಫಾರ್ಮ್ ಸ್ಕ್ರೀನ್ ಡೋರ್ನ ಅಳವಡಿಕೆ ಮಾಡಿದ್ರೆ ಏನಾಗುತ್ತೆ ಅಂತ ತೋರಿಸ್ತಾ ಇದ್ದೀವಿ. ಮೆಟ್ರೋ ಸಂಚರಿಸ್ತಾ ಇದೆ. ಆ ಸಂಚರಿಸ್ತಿರೋ ಸಂದರ್ಭದಲ್ಲಿ ಆ ಸ್ಕ್ರೀನ್ ಡೋರ್ನ ಅಳವಡಿಕೆ ಮಾಡಿದ್ರೆ ನೋಡಿ, ಅದು ಫಸ್ಟು ಸ್ಕ್ರೀನ್ ಡೋರ್ ಓಪನ್, ನಂತರ ಮೆಟ್ರೋ ಡೋರ್ ಓಪನ್ ಆಗುತ್ತೆ. ಆವಾಗ ಟ್ರ್ಯಾಕಿಗೂ ಮತ್ತು ಇರುವ ಸಾರ್ವಜನಿಕರಿಗೂ ಯಾವುದೇ ರೀತಿಯ ಸಂಬಂಧ ಅನ್ನೋದಿರೋದಿಲ್ಲ. ಯಾವಾಗ ಈ ಸ್ಕ್ರೀನ್ ಡೋರ್ ಇರೋದಿಲ್ಲ, ಡೈರೆಕ್ಟಾಗಿ ಹಳಿಗೆ ಸಂಪರ್ಕವನ್ನು ಜನಸಾಮಾನ್ಯರು ಸಿಗುವಂಥ ಸಾಧ್ಯತೆ ಇರುತ್ತೆ. ನೋಡಿ, ಆ ಸ್ಕ್ರೀನ್ ಡೋರ್ ಇತ್ತು ಅನ್ನೋದೇ ಆದರೆ ಯಾರೇ ತಳ್ಳಿದ್ರು, ಕಾಲು ಜಾರಿ ಬಿದ್ದರು, ಯಾವುದೋ ಥಿಂಗ್ಸ್ ಕೆಳಗೆ ಬಿತ್ತು ಅಂತ ಟ್ರ್ಯಾಕಿಗೆ ಇಳಿಯುವಂಥ ಯಾವುದೇ ಸಾಹಸ ಇರೋದಿಲ್ಲ. ಹಾಗಾಗಿ ಈ ಸ್ಕ್ರೀನ್ ಡೋರ್ನ ಅಳವಡಿಕೆ ಅತ್ಯಗತ್ಯ ಅಂಥೇಳಿ BMRCL ಒಂದು ಚಿಂತನೆಯನ್ನು ನಡೆಸಿದೆ. ಆದಷ್ಟು ಬೇಗ ಈ ಸ್ಕ್ರೀನ್ ಡೋರ್ನ ಅಳವಡಿಕೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನೀವು ಗಮನಿಸ್ತಾ ಇದ್ದೀರಿ, ಮೆಟ್ರೋದಿಂದ ಪ್ಲ್ಯಾಟ್ಫಾರ್ಮ್ಗೆ ಬರುವಂತಹ ಜನಸಾಮಾನ್ಯರಿಗೆ ಮೊದಲು ಮೆಟ್ರೋ ಡೋರ್ ಓಪನ್ ಆಗುತ್ತೆ, ನಂತರ ಸ್ಕ್ರೀನ್ ಡೋರ್ ಓಪನ್ ಆಗುತ್ತೆ. ಆ ದೃಶ್ಯವನ್ನು ಗ್ರಾಫಿಕ್ನ ಮೂಲಕ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಜೀ ಕನ್ನಡ ನ್ಯೂಸ್ ಕೂಡ ಮಾಡ್ತಾ ಇದೆ. ಸೊ ಇದರ ಜೊತೆಗೆ ಆತ್ಮಹತ್ಯೆಯಂಥ ಪ್ರಕರಣಗಳು ಕೂಡ ಹೆಚ್ಚಾಗ್ತಿರೋದ್ರಿಂದಾಗಿ, ಈ ಸ್ಕ್ರೀನ್ ಡೋರ್ ಅಳವಡಿಕೆ ಆಗೋದ್ರಿಂದಾಗಿ ಕಂಪ್ಲೀಟ್ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಎಲ್ಲೂ ಕೂಡ ಹಳಿ ಇರುವಂಥ ಜಾಗಕ್ಕೆ, ಟ್ರ್ಯಾಕ್ ಇರೋ ಜಾಗಕ್ಕೆ ಹೋಗೋದು ಅಸಾಧ್ಯ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.